ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ಗೈಸ್, ನನಗೆ ಇವತ್ತಿಂದ ಮಾರ್ನಿಂಗ್ ಮತ್ತು ಈವ್ನಿಂಗ್ ಕಂಪ್ಯೂಟರ್ ಕ್ಲಾಸ್ ಸ್ಟಾರ್ಟ್. ನಿನ್ನೆ ಅಡ್ಮಿಷನ್ ಆಗಿದ್ದೀವಿ ನಾನು ಮತ್ತು ನನ್ನ ಫ್ರೆಂಡು. ಸೊ ಇವಾಗ ಟೈಮ್ ಬಂದು 8 o'clock. ಕಂಪ್ಯೂಟರ್ ಕ್ಲಾಸ್ಗೆ ಹೋಗ್ತಾ ಇದ್ದೀನಿ. ನಾನು ಬಂದು ಆಲ್ರೆಡಿ 10 minutes ಆಯಿತು. ಅಕ್ಕ ಅವರು ಇವಾಗ ಎಂಟ್ರಿ ಕೊಡ್ತವ್ರೆ. ಎಷ್ಟು ಲೇಟ್ ಮಾಡ್ತಾಳೆ ಗೊತ್ತಾ ಗೈಸ್. ಇವಳನ್ನ ಕಾಯ್ಕೊಂಡೇ ಸಾಕಾಗೋಯ್ತು ನಂದು ಅಲ್ವಾ. ಎಷ್ಟು ಲೇಟ್ ಮಾಡ್ತೀಯ, ಮ್ಯಾನೇಜ್ ಇಲ್ಲ. ಕಂಪ್ಯೂಟರ್ ಕ್ಲಾಸ್ನ ಇವತ್ತಿಂದ ಕಲಿಯಕ್ಕೆ ಹೋಗ್ತಾ ಇದ್ದೀವಿ ಗೈಸ್. ನಿನ್ನೆ ಅಡ್ಮಿಷನ್ ಆಗೈತೆ. ಪಾಪ ಅಕ್ಕ ಅವರು ಅವ್ರ ಏರಿಯಿಂದ ನನ್ನ ಜೊತೆ ಕಂಪ್ಯೂಟರ್ ಕಲಿಯೋದಂತ ಬಂದವ್ರೆ. ಗುಡ್ ಗರ್ಲ್ ಪಾ. ಖುಷಿಯಾಗಿ ಇವಳು ನನ್ನ ಕಂಪ್ಯೂಟರ್ ಕ್ಲಾಸಿಗೆ ಬರ್ತೀನಿ. ಬಟ್ ಇನ್ನೂ ಕಂಪ್ಯೂಟರ್ ಕ್ಲಾಸಲ್ಲಿ ಯಾರು ನಿನ್ನೆ ತಾನೇ ಅಡ್ಮಿಷನ್ ಆಗಿದ್ವಿ. ಇದು ಸೆಕೆಂಡ್ ಕ್ಲಾಸ್ ನಮಗೆ. ಬಟ್ ಇವತ್ತೇ ಪವರ್ ಇಲ್ಲ. ಸೋ ಸ್ಯಾಡ್, ಮೂಡ್ ಆಫೇ ಆಗೋಯ್ತು. ಮಾರ್ನಿಂಗ್ ನೋಡಿ ನಮ್ಮ ಲಗ್ಗೆರೆ ಎಷ್ಟು ಪೀಸ್ ಆಗೋಯ್ತು. ಜಿಮ್ಗೆ ಬಂದಿದ್ದೀವಿ ಗೈಸ್. ಗೈಸ್ ಜಿಮ್ಗೆ ಬಂದೋಳಂತೆ. ಜಿಮ್ಗೆ ಬಂದಿದ್ದೀರಾ? ಹೋಗೋಣ ಅದು ಗೈಸ್ ಈಗ ತಾನೇ ಬಂದಿದ್ದೀವಿ ಅಂದ್ರೆ ಈಗ ನೋಡಿದ್ರೆ ಹೋಗೋಣ ಅದಕ್ಕೂ ಹೋಗೋಣ. ಲವ್ ಮಾಡೋರ್ ಕಂಡ್ರೆ ನಂಗಾಗಲ್ವೇ. ಸರಿ, ಅದನ್ನೇ ಮಾಡ್ತಾರೆ. ಖುಷಿಯಾಗಿ ಕಂಪ್ಯೂಟರ್ ಕ್ಲಾಸ್ ಕಲ್ತ್ಕೊಂಡ್ಬಂದ್ಬಿಟ್ವಿ. ಚೆನ್ನಾಗಿತ್ತು ಕಂಪ್ಯೂಟರ್ ಕ್ಲಾಸ್. ಅವಳು ಕಂಪ್ಯೂಟರ್ ಕ್ಲಾಸ್ ಮುಗಿಸ್ಕೊಂಡು ಮನೆಗೆ ಹೋಗ್ತಾಳೆ, ನಾನು ಮನೆಗೆ. ಮತ್ತೆ ಸಂಜೆ ಬರ್ತೀಯ ಅಲ್ವಾ? ಸಂಜೆ ಪ್ರತ್ಯಕ್ಷ ಆಗ್ತಾಳೆ. ಹಲೋ, ಗುಡ್ ಮಾರ್ನಿಂಗ್ ವರುಣ್. ಟುಡೇ ಶಿವಮ್ಮ ಕಿಚನಿಂದ ಪುಳಿಯೋಗರೆ ಟಿಫನ್ ಚೆನ್ನಾಗಿ ಮಾಡೋದಾ? ಗುಡ್ ಗರ್ಲ್ ಶಿವಮ್ಮ. ಯಾಕೆ ಮುಖ ಮುಚ್ಕೊಬಿಟ್ಟಿದ್ಯಾ ಶಿವಮ್ಮ? ನಿಮ್ಗೆ ಯಾಕೆ ಬೇಕದು? ಏನು ಪುಳಿಯೋಗರೆಯಲ್ಲಿ ಕೂದಲು ಸಿಕ್ಕಿದೆ. ಅದು ಶಿವಮ್ಮ ಅವರು. ಆದ್ರೂ ನೋಡಿ ಗೈಸ್, ಈ ತರ ನಮ್ಮಮ್ಮ ಕೂದಲೆಲ್ಲ ಹಾಕಿ ಟಿಫನ್ ಮಾಡ್ಕೊಡ್ತಾರೆ. ನನಗಂತೂ ಏನೋ ಮುರಿದೋಗಿರೋ ರೊಟ್ಟಿ, ಮುರಿದೋಗಿರೋ ದೋಸೆ ಇಂಥದ್ದೇ ಮಾಡ್ಕೊಡೋದು. ಇಲ್ಲಿರೋ ಹುಡುಗಿ ಯಾರು ಗೊತ್ತಾ? ಇವರೇ. ಗೈಸ್ ಇವತ್ತಿನ ಬ್ಲಾಗು ನಾನು ಶೂಟ್ ಮಾಡ್ತಾ ಇದ್ದೀನಿ. ಬನ್ನಿ ಗಾಯ್ಸ್, ನೋಡೋಣ ಏನೇನಾಗುತ್ತೆ. ನಮ್ಮಪ್ಪ ನೀರು ಹಿಡಿಯೋಕೆ ಹೋಗೋಳೆ. ನಮ್ಮ ಡ್ಯಾಡ್ ಬಂದರು ಅಂತ ಕಾರ್ಗೆ ಕೆಳಗಡೆ ಗೈಸ್. ವಿಡಿಯೋನೇ ಆನ್ ಮಾಡಿ ಸುಮ್ಮನೆ ಮಾತಾಡ್ತಾ ಇದ್ದೀನಿ. ಡಿಪ್ರೆಷನ್ ನೋಡಿ ಗೈಸ್ ಏನೇನು ಮಾಡ್ತಾಳೆ ಸಿಕ್ಕಾಪತಿ. ನೋಡಿ ಗೈಸ್, ನಮ್ಮ ಮೆಣಸು ಫುಲ್ ಫ್ರೆಶ್ ಆಗಿ ಪಳಪಳ ಅಂತವ್ರೆ. ಮೆಣಸು ಇವಾಗ ಸಿಂಪಲ್ ಕುಕುಂಬರ್ ಸಲಾಡ್ ಮಾಡ್ತೀನಿ ನೋಡಿ. ಸಿಂಪಲ್ ಅಂದ್ರೆ ಸಿಂಪಲ್ ಕುಕುಂಬರ್ ಸಲಾಡ್. ಕಟ್ ಮಾಡಿರೋ ಕುಕುಂಬರ್, ಅದಕ್ಕೆ ಸ್ವಲ್ಪ ಸಾಲ್ಟ್, ಸ್ವಲ್ಪ ಚಿಲ್ಲಿ ಪೌಡರ್, ಇಷ್ಟೇ ಗೈಸ್. ನೋ ಸಿಂಪಲ್ ಕುಕುಂಬರ್ ಸಲಾಡ್. ನಾವು ಕುಕುಂಬರ್ ಸಲಾಡ್ ಈಸ್ ರೆಡಿ ಟು ಈಟ್. ಅವಾಗವಾಗ ಈ ಥರ ಸಿಂಪಲ್ ಸಲಾಡು ಮತ್ತು ನ್ಯೂ ರೆಸಿಪೀಸ್ ಮಾಡ್ಕೊಂಡು ತಿಂತಾ ಇರಬೇಕು ಗೈಸ್ ಅಲ್ವಾ? ಏನಂತೀರಾ? ಚೆನ್ನಾಗಿ ತಿನ್ಬೇಕು ಅಷ್ಟೇ, ಅದೇ ಜೀವನ. ನೋಡೋಣ ಟೇಸ್ಟ್ ನಮ್ಗೆ ಹೆಂಗೆ ಇರುತ್ತೆ. ಸೂಪರ್ ಸಿಂಪಲ್ ರೆಸಿಪಿ, ಟೇಸ್ಟ್ ಚೆನ್ನಾಗಿದೆ ಇಷ್ಟೇ. ಪ್ಯಾಕಪ್ ಮೆಣಸವ ಅವರು. ಯಾಕೆ ಈ ಥರ ಪ್ಯಾಕಪ್ಪು? ಚಳಿ ಸ್ವೆಟರ್ ಹಾಕೋಬೇಕು ತಾನೇ. ನೋಡಿ ಸೂರ್ಯದಂದ್ರೆ ಡಿಫ್ರೆಂಟ್ ಪ್ಯಾಕಪ್ ಆಗ್ಬಿಟ್ಟಾರೆ. ನಮ್ಮಮ್ಮ ಪೀಸಾಗಿ ಮಲ್ಗೋರೆ. ನಾನು ಮಧ್ಯಾಹ್ನದೊತ್ತು ನಿದ್ದೆ ಮಾಡೋಣ ಅನ್ಕೊತೀನಿ. ಬಟ್ ಏನು ಗೊತ್ತಾ, 1 week ಬ್ಯಾಕ್ ಕಂಟಿನ್ಯೂಸ್ ಆಗಿ ಮಧ್ಯಾಹ್ನ ಮಾಡ್ಕೊಂಡು ನೈಟ್ ನಿದ್ದೆನೇ ಬರ್ತಾ ಇರಲಿಲ್ಲ. ಆಮೇಲೆ ಏನಾಗೋದು ಗೊತ್ತಾ ಗೈಸ್, ನಿದ್ದೆ ಬರಲ್ವಲ್ಲ, ಫೋನ್ ನೋಡೋಕ್ಕೂ ಇಂಟ್ರೆಸ್ಟ್ ಇಲ್ಲ. ನಾನು ಜಾಸ್ತಿ ಫೋನ್ ನೋಡಲ್ಲ ಅನ್ನೋದು. ಸುಮ್ಮನೆ ಹಿಂಗೆ ಮಾಡ್ಕೊಂಡಿರ್ತೀನಿ ಕಣ್ಣು ಮುಚ್ಕೊಂಡು. ಅವಾಗ ಒಂದು ಇನ್ಸ್ಟಾದಲ್ಲಿ ರೀಲ್ಸ್ ನೋಡಿದೆ ಗೈಸ್. ಒಂದು CCTV ಕ್ಯಾಪ್ಚರ್ ಆಗ್ತಾ ಇರುತ್ತೆ, ವಿಡಿಯೋ ರೆಕಾರ್ಡ್ ಆಗ್ತಾ ಇರುತ್ತೆ. ಅಲ್ಲಿ ಒಂದು ತಾತ, ಆ ತಾತ ಸತ್ತೋಗ್ಬಿಟ್ಟಿರ್ತಾರೆ. ಅವ್ರು ಚೇರ್ ಮೇಲೆ ಕುತ್ಕೊಂಡಿರ್ತಾರೆ, ಅವ್ರ ಮನೆಯವ್ರನ್ನ ನೋಡ್ತಿರ್ತಾರೆ. ಬಟ್ ಆ ತಾತ ಕಣ್ಣಿರಲ್ಲ. ಆ ಥರ ಅದೊಂದು ವಿಡಿಯೋ ನೋಡ್ಬಿಟ್ಟೆ ಕಣ್ಣು ಮುಂದೆ ಅದೇ ಬರ್ತಿದ್ಯಪ್ಪ, ಭಯ ಆಗ್ಬಿಟ್ಟು. ಅದಕ್ಕೆ ಡೈಲಿ ನಿದ್ದೆ ಬರಲ್ಲ ಅಂತ ಇವಾಗ ಮಲಗಲ್ಲ. ದಟ್ ಈಸ್ ಮೈ ನಿದ್ದೆ ಮಾಡ್ದಿರೋಕ್ಕೆ ಕಾರಣ. ಮಧ್ಯಾಹ್ನ ಊಟಕ್ಕೆ ಶಿವಮ್ಮ ಕಿಚನಿಂದ ಮಾರ್ನಿಂಗ್ ಪುಳಿಯೋಗರೆ, ಅನ್ನ ಮತ್ತು ಸಾಂಬಾರು ಮಾಡವ್ರೆ. ನಾನು ಈ ಸಲಾಡ್ ಮಾಡಿದ್ದೀನಿ. ಒಂದು ಆರ್ಡರ್ ಬಂದೈತೆ. ಏನು ಆರ್ಡರ್ ನೋಡೋಣ. ಆ್ಯಕ್ಚುಲಿ ನಾನು ಇದು ಬರೀ 1 ಆರ್ಡರ್ ಅಂದ್ಕೊಂಡಿದ್ದೆ. ಐ ಥಿಂಕ್ ಇದರಲ್ಲಿ 2 ಆರ್ಡರ್ಸ್ ಇದೆ. ನೋಡೋಣ.
ಓಪನ್ ಕರೋ ಭಯ್ಯ. ನನ್ನ ಆರ್ಡರು ಇವನೇ ಓಪನ್ ಮಾಡಿದ್ರೆ ಇವನಿಗೆ ಖುಷಿ. ಇವನ ಆರ್ಡರ್ ಮನೇಲಿ ಯಾವ ಆರ್ಡರ್ಸ್ ಬಂದ್ರೂ ಇವನೇ ಓಪನ್ ಮಾಡಬೇಕು, ಅವಾಗಲೇ ಇವನಿಗೆ ಖುಷಿ ಆಗೋದು. ಇಲ್ಲ ಅಂದರೆ ಮುಖ ಮಾಡ್ಕೊಂಡು ಕೂತಿರ್ತಾನೆ. ನಾನು ಅಂದ್ಕೊಂಡೆ 2 ಆರ್ಡರ್ಸ್ ಇದರಲ್ಲೇ ಇರುತ್ತೆ ಅಂತ. ಕೊಡಲಿ ಗೈಸ್, ಒಂದು ಆರ್ಡರ್ ಬಂದು ಒಂದು ಕುರ್ತಾ ಸೆಟ್ ಆರ್ಡರ್ ಮಾಡಿದೆ. ಇನ್ನೊಂದು ಬಂದು ಇದು ಮೀಡಿಯಮ್ ಸೈಜು ಡಸ್ಟ್ಬಿನ್ ಕವರ್, 85 ರುಪೀಸ್ ಅಷ್ಟೇ. 2 ರೋಲ್ಸ್ ಇರುತ್ತೆ, 60 ಬ್ಯಾಗ್ಸ್. ಪರವಾಗಿಲ್ಲ, ವರ್ತ್ ಅನಿಸ್ತು. ಕ್ವಾಲಿಟಿ ಹೇಗಿದೆ ನೋಡೋಣ, ಓಪನ್ ಮಾಡಿ ನೋಡಿ ಗೈಸ್. ಇದನ್ನು ಓಪನ್ ಮಾಡೋಂದ್ರೆ ಅವ್ನಿಗೆ ಕ್ಯೂರಿಯಾಸಿಟಿ. ನನ್ನ ಡ್ರೆಸ್ಸೇ ಓಪನ್ ಮಾಡಬೇಕು ಇವನು. ನೋಡಿ ಹೆಂಗೆ ಸ್ಮೈಲ್ ಬೇರೆ ಕೊಡ್ತಾನೆ. ಫಸ್ಟು ನನ್ನ ಆರ್ಡರ್ನ ಇವನೇ ಓಪನ್ ಮಾಡಿ ನೋಡಿಡ್ಬೇಕು, ಅವಾಗಲೇ ಸಮಾಧಾನ ಇದೆ ಇವನಿಗೆ. ಇಲ್ಲಾಂದರೆ ಸಮಾಧಾನನೇ ಇರೋಲ್ಲ. ಇದನ್ನ ಓಪನ್ ಮಾಡೋ ಕ್ವಾಲಿಟಿ ನೋಡೋಣ ಅಂದ್ರೆ ಅದನ್ನ ಓಪನ್ ಮಾಡ್ಕೊಂಡು ಅದಕ್ಕೆ ಆರ್ಡರ್ ಮಾಡಿದ್ದು ನಾನು. ಹೌದು, ಈಗಲೇ ಹಾಕ್ತೀನಿ. ನಾನು ಯಾವಾಗ ಹಾಕ್ಕೊತೀನಿ, ನೀನು ಯಾಕೆ ನನ್ನ ಡ್ರೆಸ್ ಓಪನ್ ಮಾಡ್ತಾ ಇದೀಯಾ? ಹಾಂ, ನಾನು ಓಪನ್ ಮಾಡಬೇಕು, ನಾನು ನೋಡ್ಬೇಕು ಫಸ್ಟು, ನೀನಲ್ಲ. ಸಮಾಧಾನ ನೋಡ್ದ ಎಲ್ಲ ಕಣ್ಣಾರೆ ನೋಡಿ ಕಣ್ ತುಂಬಿಸ್ಕೊಂಡು ಬಿಸಾಕ ಗಂಟ ಸಮಾಧಾನ ಇಲ್ಲ ಗೈಸ್ ಇವನಿಗೆ. ನೆಕ್ಸ್ಟ್ ಇದನ್ನ ಅನ್ಬಾಕ್ಸಿಂಗ್ ಮಾಡ್ತಾನೆ. ಮಾಡಪ್ಪ ರಜ್ಜು. ಎಷ್ಟು ಹಾಕಿರೋದು ಪ್ಯಾಕ್ ಮೇಲೆ? 189 ಗೈಸ್. ಆ್ಯಕ್ಚುಲಿ ಅದು ಬಂದು 85 ರುಪೀಸ್ ಅಷ್ಟೇ. ಕ್ವಾಲಿಟಿ ನೋಡೋಣ ಅಂದರೆ ಮೆತ್ತ ಬಿಚ್ತಾನೆ. ಗೈಸ್ ಚೆನ್ನಾಗಿದೆ ಕ್ವಾಲಿಟಿ, ಪರವಾಗಿಲ್ಲ, ಬುಕ್ ಮಾಡ್ಬೋದು. ಕಂಪ್ಯೂಟರ್ ಕ್ಲಾಸಿಗೆ ಹೋಗಬೇಕು, ಬಟ್ ವೆದರ್ ನೋಡಿದ್ರೆ ಮಳೆ ಬರೋ ಥರ ಇದೆ. ನಾನು ಕಂಪ್ಯೂಟರ್ ಕ್ಲಾಸ್ ಮುಗಿಸ್ಕೊಂಡು ಬರೋವರೆಗೂ ಮಳೆ ಬರದೇ ಹೋದರೆ ಸಾಕಷ್ಟು. ಬೇರೆ ಕಾಪಾಡೋದೇ. ಇವಾಗ ಟೈಮ್ 6 o'clock ಆಗ್ತಿದೆ. ನಾನು ಇವಾಗ ಕಂಪ್ಯೂಟರ್ ಕ್ಲಾಸಿಗೆ ಹೋಗಬೇಕು. ಇವಾಗ ನಮಗೆ ಅರ್ಧ ದಾರಿಗೆ ಡ್ರಾಪ್ ಮಾಡೋಕ್ಕೆ ನಮ್ಮಮ್ಮ ಬರ್ತಾರೆ ಅಲ್ವಾ ಅಮ್ಮ? ನನ್ನ ಅರ್ಧ ದಾರಿಗೆ ಡ್ರಾಪ್ ಮಾಡೋಕ್ಕೆ ಬತ್ತೀಯ ತಾನೆ? ಬರಲ್ವಾ? ಈಗ ತಾನೇ ಬರ್ತೀನಿ ಅಂದಲ್ಲಮ್ಮ. ಈ ಥರ ಎಲ್ಲ ಅಜೀಬ್ ಮಾಡಿಬಿಡಿ. ಅಟ್ಲೀಸ್ಟ್ ಹೇಳ್ಬೇಕು ತಾನೆ, ಹ್ಞೂ ಕಣೆ ಅರ್ಧ ದಾರಿಗೆ ಬಿಡ್ತೀನಿ ಅಂತ. ನೋಡಿ ಗೈಸ್, ಈ ಥರ ಎಲ್ಲ ಅಜೀಬ್ ಮಾಡ್ತಾರೆ ನಮ್ಮಮ್ಮ. ನಾನು ಒಂಚೂರು ಖುಷಿ ಆಗಿಬಿಟ್ಟೆ, ಅರ್ಧ ದಾರಿಗೆಲ್ಲ ನಮ್ಮಮ್ಮ ಡ್ರಾಪ್ ಮಾಡ್ತಾರೆ ಅಂತ. ನೋಡಿದ್ರೆ ಈ ಥರ ಬೇಜಾರಾಗಿ ನ್ಯೂಸ್ ಓಕೆ ಬಾಯ್ ಗೈಸ್. ನಮ್ಮೇರಿಯಾಗಿ ನಾನೇ ಲೇಟಾಗಿ ಹೋಗ್ತೀನಿ. ನನ್ನ ಫ್ರೆಂಡ್ ಆಲ್ರೆಡಿ ಬಂದು ಕಾಯ್ತಾವಳೆ. ಪಾಪ ಗೈಸ್ ಆಗಲೇ ಬಂದು ವೆಯ್ಟ್ ಮಾಡ್ತಾವಳೆ. ತಗೋ, ಬೇಗ ಬಂದಿರೋದಕ್ಕೆ ಗಿಫ್ಟು. ಲ್ಯಾಟ್ರಿ ತಿನ್ಕೊಂಡು ಕುತ್ಕೋ ಬಾ. ಪರವಾಗಿಲ್ಲ ಗೈಸ್, ನಮ್ಮೇರಿ ಎತ್ಕೊಂಡು ನಾನೇ ಲೇಟ್ ಮಾಡಿದೆ. ಫುಲ್ ರಶ್ ಬಸ್ಸು. ಆದರೂ ಬಂದ, ಒಳ್ಳೆ ಹುಡುಗಿ ಬಿಡು ನೀನು. ಅದಕ್ಕೆ ಬಿಸ್ಕೆಟ್ ಕೊಟ್ಟಿರೋದು. ನೋಡಿ ಗೈಸ್, ನಮ್ಮ ಏರಿಯಾಗೆ ಅಭ್ಯಾಸ ಆಗ್ಬಿಟ್ಟಾಳೆ. ನಮ್ಮ ಕಂಪ್ಯೂಟರ್ ಕ್ಲಾಸಲ್ಲಿ ಸರಿಯಿಲ್ಲ ಅಂತ ಇವ್ರದ್ದೇ ರಾಜಭಾರಿ ಆಗ್ಬಿಟ್ಟೈತೆ ಅಲ್ವಾ? ಅದಕ್ಕೆ ಗೈಸ್ ನೋಡೋಣ ಏನು ಪ್ರಾಕ್ಟೀಸ್ ಮಾಡ್ತಾಳೆ ಇವಳು. ಮಾಡಮ್ಮ ಗೈಸ್. ಏನು ಕಂಪ್ಯೂಟರೇ ಆನ್ ಆಗಿಲ್ಲ. ಅದು ನಿಂತರ ಸ್ಲೋ ಅಲ್ವಾ? ಅದು ನಿಂತರ ಸ್ಲೋ. ಇಬ್ಬರದ್ದು ಎಲ್ಲೋದ್ರೂ ತಿನ್ನೋದೆ ಅಲ್ವಾ? ಚೆನ್ನಾಗಿ ತಿಂತೀವಿ. ಏನು ಗೊತ್ತಾ, ಇವತ್ತು ಕನ್ನಡ ಟೈಪಿಂಗ್ ಹೇಳ್ಕೊಡ್ತಾಯಿದ್ವಿ. ಮಾರ್ನಿಂಗ್ ಅಷ್ಟೇ, ಇವತ್ತಷ್ಟೇ. ಇವಾಗ ಸರ್ ಬಂದಿರಲಿಲ್ಲ ಅಂತ ಸಿಸ್ಟಮಲ್ಲಿ ನಾವೇ ಹಂಗೆ ಟೈಪ್ ಮಾಡ್ಕೊಂಡು ಕೊಟ್ಟಿದ್ವಿ. ಅಕ್ಕವ್ರು ಏನೇನು ಟೈಪ್ ಮಾಡಿದ್ರು ಅಂತ ನನ್ನ ಕೇಳೋಕ್ಕೆ ಹೆಸರು ಸೇರ್ಕೊಂಡು ನಾನೇ. ಆಮೇಲೆ ನಮ್ಮ ಕಾಲೇಜಿನಲ್ಲಿ ಗೆಳತಿಯರು ಇದ್ದಾರೆ. ಆಮೇಲೆ ಮಸಾಲೆ ದೋಸೆ ಅಂದರೆ ನಂಗೆ ಇಷ್ಟ ಅಂತ ಮಾಡ್ಕೊಂಡು ಹೋಗ್ತಾಳೆ ಗೈಸ್. ಇದು ಕ್ರಿಯೇಟಿವಿಟಿ ಆಫ್ ಟೈಪಿಂಗ್. ಅದು 2 days ಅಲ್ಲಿ ಕಲಿತಿರೋ ಕನ್ನಡದಲ್ಲಿ. 2 days ಅದ್ರ ಮಾರ್ನಿಂಗ್ ತಾರೆ ಕನ್ನಡ ಹೇಳ್ಕೊಡ್ತೀನಿ. 2 classes ಅಂದರೆ ಮಾರ್ನಿಂಗ್ 2 ಅವರಲ್ಲಿ ಕನ್ನಡ ಟೈಪಿಂಗ್ ಕಲ್ತಿದ್ದೀವಿ. ಕಂಗ್ರ್ಯಾಚುಲೇಷನ್ ಬ್ರದರ್. ಸಾಧ್ಯ ಮಾಡ್ಬೋದು. ಇವಾಗ ಕಂಪ್ಯೂಟರ್ ಕ್ಲಾಸ್ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಇವ್ರ ಜೊತೆ. ನೋಡಕ್ಕ ಮನಸೋತೇನ ನಮಗೆ ಸತ್ರಾಜಿತನ ಮಗಳಿಸಿದ ಉನ್ಮತ್ತ ದೇವಕಿ ನಂದನ ಯಾದವ ಕೃಷ್ಣನ ಭಜಿಸುವ ಶರಣ ಗುರುವೇ. ಜಾನಕಿ ರಮಣನ ಶ್ರೀ ಜಯ ರಾಮನ ಪೂಜಿಪ ಹರಿಯ ಮಗುವೇ. ಮಾಧವನ ಮಧುಸೂದನನ ಆರಾಧಿಪ ನಿಮ್ಮ ನಯನ. ಕೇಶವನ ಹರಿ ಗೋವಿಂದನ ದಾಸನಾಗಿ ಜನನ.
ಗೈಸ್, ಶಿವಮೋರ್ ಕಿಚನಿಂದ ನೈಟ್ ಡಿನ್ನರ್ಗೆ ಇವಾಗ ಇದು ಸಾಂಬಾರು ಮಾಡ್ತಾರೆ. ಬಟ್ ಈ ಕಿಚನಲ್ಲಿ ಶಿವಮ್ಮ ಕಾಣಿಸ್ತಾನೆ ಇಲ್ಲ. ಇಲ್ಲಿದ್ದಾರೆ. ಅಮ್ಮ, ಏನದು? ಹಳಸ್ಲೆನ್ ಬೀಜ. ಅದನ್ನ ಹಾಕ್ತಾರ ಈ ಸಾಂಬಾರ್ಗೆ? ಓಕೆ ಗೈಸ್, ಶಿ ಈಸ್ ಪುಟ್ಟಿಂಗ್ ಹಳಸ್ಲೆನ್ ಬೀಜ ಟು ದಿಸ್ ಮೊಳಕೆಕಾಳು ಸಾಂಬಾರ್. ನೋಡೋಣ ಹೇಗಿರುತ್ತೆ, ಟೇಸ್ಟ್ ಹೇಗಿರುತ್ತೆ ನೋಡೋಣ. ಶಿವಮೋರ್ ಕಿಚನಿಂದ ಪ್ರಿಪೇರ್ ಆಗಿರೋ ಸಾಂಬಾರ್ ಫುಲ್ ಟೇಸ್ಟಿ ಆಗುತ್ತೆ ಗೈಸ್. ನೋಡಿ ಪಾಪ ಆಲ್ರೆಡಿ ನಾಳೆಗೆ ಪ್ರಿಪೇರ್ ಮಾಡ್ಕೊತವ್ರೆ. ಹೋಗಮ್ಮ ಊಟ ಮಾಡು. ಹಾಂ, ಮಾಡೋಗ, ಆಮೇಲೆ ಕೆಲಸ ಮಾಡಿ ಬರುತ್ತೆ. ಸೊ ಗೈಸ್, ಇಷ್ಟ ಆಗಿತ್ತು ಇವತ್ತಿನ ಬ್ಲಾಗ್. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್.